ಪ್ರಥಮದಲ್ಲಿ ಪ್ರಾತಸ್ಮರಣಿಗಳಾದ ಶಿವನೀಲ ಬಸವಕುಮಾರರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಪರಮ ಪೂಜ್ಯರಾದ ಶ್ರೀಗಿರಿಯ ಮಲ್ಲಿನಾಥನ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಮಹಾನ ತಪಸ್ವಿಗಳು ತಪೋನಿಧಿಗಳಾಗಿರುವಂಥವರು ಪರಮ ಪೂಜ್ಯರಾದ ಗಾಲ್ವ ಮಹಾಋಷಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ನತಮಸ್ತಕನಾಗಿ, ಉಭಯ ಗುರುಗಳಾಗಿರುವಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರು ಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಸಾಧುಕುಲ ಚಕ್ರವರ್ತಿ ಸುಜ್ಞಾನ ಮೂರ್ತಿ ಜ್ಞಾನ ಸೌರಭ ಪರಮ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರುವ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೋಗಾರವರಲ್ಲಿ ಕೂಡ ಶರಣೆಂದು, ಪರಮ ಪವಿತ್ರವಾಗಿರುವ ಈ ಪವಿತ್ರವಾದ ಸನ್ನಿಧಾನದಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿಶ್ವಾಸದೊಂದಿಗೆ ಆಗಮಿಸಿ ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಮಹಾದಾಸೋಹಿಗಳೇ, ದಾನಿಗಳೇ, ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಒಂದು ಜರ ಈ ಕಡೆ ಸೋಳಿಸ್ರಿ, ಸ್ವಲ್ಪ ಭಾಳ ನಿನ್ನೆ ದಿವಸ ನಾವೆಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ. ಪರಮ ಪವಿತ್ರವಾಗಿರುವಂಥ ಒಂದು ಚರಿತಾಮೃತ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಒಂದು ಚರಿತ್ರೆ, ಜೀವನ ದರ್ಶನ ಅಂತ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಏನು ನಡೀತು ಅನ್ನೋದನ್ನು ನಾವೆಲ್ಲರೂ ಏನು ತಿಳ್ಕೊಳೋದಂತ ತಿಳ್ಕೊಂಡ್ರೆ, 30 ದಿನಗಳ ಪರ್ಯಂತರ ನಡೆದಿರುವಂಥ ಒಂದು ಪುರಾಣದಲ್ಲಿ 30 ದಿನಗಳ ನಡೆದಿರುವಂಥ ಪುರಾಣದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು, ಒಬ್ಬ ಸದ್ಗುರು ಸಿದ್ಧಾರೂಢ ಹೇಗಾದ, ಸದ್ಗುರು ಸಿದ್ಧಾರೂಢ ಆಗಬೇಕಾದ್ರೆ ಸುಮ್ಮನೆ ಸಿದ್ಧಾರೂಢ ಆಗಲಿಲ್ಲ, ಯಾವ ರೀತಿ ಆದ ನಾವೆಲ್ಲ ನೋಡ್ಕೊಂಡು ಬರಾಕತ್ತೀವಿ. ಶರಣರ ಸುಮ್ಮನೆ ಅಲ್ಲ, ಏನೆಲ್ಲ ಕಷ್ಟಗಳು, ಶರಣನ ನೆನೆಸಿಕೊಳ್ಳಬೇಕಾದ್ರೆ 108 ಕಷ್ಟಗಳು. ಒಬ್ಬ ಬಸವಣ್ಣ ಇವತ್ತು ವಿಶ್ವದ ಸಂತ, ನಾವೆಲ್ಲರೂ ಕರಿತಾ ಇದ್ದೇವೆ ವಿಶ್ವದ ಮಹಾನ್ ಸಂತ, ದ್ವಿತೀಯ ಶಂಭು ಅಂತ ತಿಳ್ಕೊಂಡಂತೀವಿ. ಅವರಿಗೆ 106 ಸವಾಲುಗಳಿದ್ದು, ಒಂದಲ್ಲ 106 ಸವಾಲುಗಳು ಕೂಡ ಅವರಿಗೆ ಮುಂದೆ ಬಂದು ನಿಂತುಕೊಂಡಿದ್ದು. ಅವೆಲ್ಲಗಳನ್ನು ಗೆದ್ದಿರ್ತಕ್ಕಂಥವರು. ನೀವು ಕೂಡ ತವರ ಮನೆಯಿಂದ ಗಂಡನ ಮನೆಗೆ ಬಂದಿರುವ ಸಮಯದೊಳಗೆ ನೀವು ಕೂಡ 106 ಸವಾಲುಗಳನ್ನು ಎದುರಿಸುವಂಥ ಶಕ್ತಿ ಬೇಕು. ನಿಮಗೂ ಕೂಡ 106 ಸವಾಲುಗಳು ಎದುರಾಗ್ತವೆ. ಒಂದಲ್ಲ, ಈ ಒಂದು ಕಾರ್ಯಕ್ರಮ ಮಾಡಕತ್ತಾರ, ಹಿರಿಯರೆಲ್ಲ ಕೂಡಿಕೊಂಡು ಮಾಡಕತ್ತಾರ. ಶ್ರೀಗಿರಿಯ ಮಲ್ಲಿನಾಥನ ಸೇವಾ ಸಮಿತಿಯವರು, ಊರಿನ ಎಲ್ಲರ ಗ್ರಾಮದವರೆಲ್ಲರೂ ಕೂಡಿಕೊಂಡು ಮಾಡಾಕತ್ತಾರ. ಇದರೊಳಗೆ ಒಂದಿಷ್ಟು ಸಮಸ್ಯೆಗಳು ಬಂದಿರ್ತೈತಿ, ಬರಲ್ಲೇನು, ಸಾವಿರ 106 ಸವಾಲುಗಳು ಕೂಡ ಬಂದಿರ್ತವೆ ಇದರೊಳಗೆ. ಅವುಗಳನ್ನು ಎದುರಿಸಿಕೊಂಡು ಸುಂದರವಾಗಿರ್ತಕ್ಕಂಥ ಪುರಾಣ ಮಂಗಲ ಕುಂಭೋತ್ಸವದ ಕಾರ್ಯಕ್ರಮ ಏನು ನಡೀತದಲ್ಲ, ಇದೇ ನಿಜವಾಗಿರ್ತಕ್ಕಂಥದ್ದು ಅನ್ನೋರು ಅಂತಿರ್ತಾರೆ. ಅಂದವ್ರು ಯಾರೋ ಕೂಡ ಶರಣರ ಅವ್ರ ಮಾತು ಕಿವಿ ಕೊಡಬಾರ್ದಂತ. ಕಾರ್ಯಕ್ರಮ ಯಶಸ್ವಿ ಆಗ್ತದ, ಒಂದು ದಿನ ಇತಿಹಾಸದೊಳಗೆ ಅದು ಕುಳಿತುಕೊಳ್ತದ, ಅದನ್ನು ನೆನಪಿಟ್ಕೋಬೇಕು. ಹಿಂಗೆ ಅಂತಾರಲ್ಲ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಇಟ್ಕೋಬಾರ್ದಂತ. ಎಷ್ಟೋ ಮಂದಿ ಅಂತಿರ್ತಾರೆ, ಅನ್ನೋರ ಶರಣರು ಅನ್ನೋರು ಅವ್ರ ಅನ್ನ ಕಾಲಿ ಬಂದಿರ್ತಾರೆ. ಆ ಅನ್ನೋರು ಅಂತ ತಿಳ್ಕೊಂಡು ಅಂದ ಬಳಿಕ ನೀವು ಮಾಡುವಂಥ ಕೆಲಸ ಹಿಂದೆ ಜರಿಯಬಾರದು.
ನಾವು ಮಾಡುವಂಥ ಕೆಲಸ ಇದು ಧರ್ಮ ಕಾರ್ಯದ, ಇದು ಪುಣ್ಯದ ಕೆಲಸದ, ಇದಕ್ಕೆ ನೂರಾರು ತೊಂದರೆಗಳು ಬರ್ತಾವ, ಯಾರೇ ಏನೇ ಅನ್ಲಿ ಅಂತ ತಿಳ್ಕೊಂಡು ಹಿಂಗ ಎಲ್ಲರೂ ಭಕ್ತಿಯಿಂದ ಏನು ಮಾಡ್ತೀರಿ, ನೀವು ಮಾಡಿರ್ತಕ್ಕಂಥ ಒಂದು ಧರ್ಮ ಕಾರ್ಯ, ನೀವು ಮಾಡಿರ್ತಕ್ಕಂಥ ಒಂದು ಪುರಾಣ ಕಾರ್ಯಕ್ರಮ ಅದು ಇತಿಹಾಸದೊಳಗೆ ಉಳಿದುಕೊಂಡು ಬರ್ತೈತಲ್ಲ. ಅವರು ಮಾತನಾಡಿದವ್ರು ಯಾರೂ ಕೂಡ ಇಲ್ಲಿ ಬರಂಗಿಲ್ಲ, ಮಾತನಾಡಿದ ಮಾತುಗಳು ಇಲ್ಲಿ ಬರಂಗಿಲ್ಲ, ಅವೆಲ್ಲವೂ ಕೂಡ ಹಿಂದಕ್ಕೆ ಹೋಗ್ತಾವ. ನೀವು ಮಾಡಿರುವಂಥ ಕಾರ್ಯಕ್ರಮ ಉಳಿತದ, ಅದು ಬಹಳ ಮುಖ್ಯ. ಅವ್ರು ಮಾತಾಡಿದಿರ್ತಕ್ಕಂಥದ್ದು ಮಾತು ನಿಮ್ಮ ಜೊತೆ ಬರಲ್ಲ, ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನೈತಲ್ಲ ಅದು ಯಶಸ್ವಿಯಾಗಿ ಉಳಿದಿರ್ತೈತಿ, ಅದು ಬಹಳ ಮುಖ್ಯ ಇರ್ತೈತಿ. ಅದು ನೆನಪಿಟ್ಕೋಬೇಕು. ಯಾವುದೇ ದೊಡ್ಡ ಕಾರ್ಯಕ್ರಮ ಮಾಡಾಕತ್ತೀವಿ ಅಂತ ತಿಳ್ಕೊಂಡ ಬಳಿಕ ಬರೋದು ಸಹಜ. ಹಂಗೆ ಸದ್ಗುರು ಸಿದ್ಧಾರೂಢರ ಹತ್ರ ಏನು ಪುಣ್ಯವಂತಪ್ಪ ಅಂತ ತಿಳ್ಕೊಂಡು ನಾವು ಅಷ್ಟೇ ಅಂತೀವಿ ಕರೆ, ಆದರೆ ಅವ್ರಿಗೆ ನೂರಾರು ಸವಾಲುಗಳನ್ನು ಹೆದರಿಸ್ಕೊಂಡವರು, ಸುಮ್ಮನೆ ಇಲ್ಲ, ಆ ರೀತಿ ಒಳಗೆ ಅವರು ಬೆಳೆದವರು. ಹಾಗಾಗಿ ಅವರ ಚರಿತಾಮೃತ ಅಂತ ತಿಳ್ಕೊಂಡ್ರೆ ಪವಿತ್ರವಾಗಿರ್ತಕ್ಕಂಥ ಚರಿತಾಮೃತ. ಆದರೆ ಅವರ ಚರಿತ್ರೆ ಒಳಗೆ ಏನೇನು ನಡೀತದ ಅಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡಿಕೊಂಡು ಇವತ್ತು